ಸ್ನೇಹಿತರೆ ನಮಸ್ಕಾರ. ಇದೊಂದು ಮಿನಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ದಿನಚರಿ ಹೇಗಿರುತ್ತೆ, ಅಂಗಡಿಗೆ ಹೋಗಿ ನಾವು ಏನೇನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿ. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫಸ್ಟ್ ಕಸ್ಟಮರ್ ಬಂದುಬಿಟ್ಟಿದ್ದಾರೆ. ನಾವು ಏನೇ ಮಾಡಿದ್ರು 10 ಗಂಟೆಗೆ ಬರೋದು. ಯಾಕೆಂದರೆ ನಮ್ಮ ಹುಡುಗ 10 ಗಂಟೆಗೆ ಬರ್ತಾನೆ, ಬೇಗ ಬರೋದ್ರೆ ಅವ್ನು ಬರಲ್ಲ. ನಾನು ಇದ್ದಾನೆ ಅಂದಮೇಲೆ ನಾನು ಬೇಗ ಬರೋಕ್ಕೆ ನನಗೆ ಆಗಲ್ಲ. ಒಟ್ಟಿನಲ್ಲಿ ಅವ್ನು ನನ್ನ ನೋಡ್ಕೊಂಡು ಅವ್ನು ಸೋಂಬೇರೆ, ಅವ್ನು ನೋಡ್ಕೊಂಡು ನಾನು ಸೋಂಬೇರೆ. ಫಸ್ಟ್ ಕಸ್ಟಮರ್ನ ಬೇಗ ಓಡೋಗ್ಬಿಡ್ತಾರೆ ಅನ್ನೋ ಬೈಕೆ ಪಟ 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 ಅಂತ ಐಟಮ್ ಎತ್ತಿಕ್ಕಿದ್ವಿ. ನಮ್ಮದು ಐಟಮ್ ಎತ್ತಿಕೋಕ್ಕೆ 1 ಅವರ್ 1.5 ಅವರ್ ಬೇಕು. ಏನಕ್ಕೆ ಅಷ್ಟೊಂದು ಐಟಮ್ ಇಡ್ತೀರಾ, ಅಷ್ಟೊಂದು ಐಟಮ್ ಇಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೋದು ನೀವು. ಬಟ್ ಆದ್ರೂ ನಮಗೆ ಐಟಮ್ ಇಡಲಿಲ್ಲ ಅಂದರೆ ಈಚೆ ಕಡೆ ಸಮಾಧಾನನೇ ಇರೋಲ್ಲ. ನಾವು ಐಟಮ್ ಇಡಲಿಲ್ಲ ಅಂದರೆ ನಮ್ಮದು ಅಂಗಡಿ ಚಿಕ್ಕದಲ್ವಾ. ಐಟಮ್ ಈಚೆ ಇಟ್ಟಲಿಲ್ಲ ಅಂದರೆ ಅಂಗಡಿಲಿ ಏನಿಲ್ಲ ಐಟಮ್ ಅಂತಲೇ ಅನ್ಕೊಳ್ಳೋದು. ಅದಕ್ಕೋಸ್ಕರ ಐಟಮ್ ಇಟ್ಟು ಅಭ್ಯಾಸ ಆಗ್ಬಿಟ್ಟು 8 ವರ್ಷ 10 ವರ್ಷದಿಂದ ಐಟಮ್ ಹಿಡ್ದೆ ನಾವೇನು ಕೆಲಸ ಮಾಡೋದು. ಈಚೆ ಕಡೆ ಐಟಮ್ ಇಟ್ಟ ಮೇಲೆ ಒಬ್ಬರು ತಾತ ಜಾರ್ ತೊಗೊಬಂದರು. ಆ ಜಾರು ಲೈಟಾಗಿ ಬುಷ್ ಹೋಗಿತ್ತು. ಅವರು ಒಂದು 2-3 ತಿಂಗಳಿಂದ ಹಾಕ್ಸಿದ್ರು. ಈಗಲೂ ಬುಷ್ ಹೋಗಿದೆ ಅಂತ ಹೇಳಿದ್ರೆ ಕೇಳಲ್ಲ. ಸದ್ಯಕ್ಕೆ ಯೂಸ್ ಮಾಡಿ ಆಮೇಲೆ ಪೂರ್ತಿ ಹೋದ್ಮೇಲೆ ಹಾಕ್ಸ್ಕೊಳ್ಳಿ ಅಂತ ಕೇಳ್ಬಿಟ್ಟು ಕಳಿಸಿದ್ದೀನಿ. ಯಾಕೆಂದರೆ ಅವರು ದುಡ್ಡು ಕೊಡೋಕ್ಕೆ ರೆಡಿ ಇಲ್ಲ. ನಾವು ಏನು ಮಾಡೋಣ. ಇನ್ನೊಂದು ಕಸ್ಟಮರ್ ಬಂದರು, ಸ್ಟ್ಯಾಂಡ್ ಕೇಳಿದ್ರು, ಸ್ಟ್ಯಾಂಡ್ ಕೊಟ್ವಿ. 1 ಮೀಟ್ರ್ ಲೂಸ್ ಪೈಪ್ ಕೇಳಿದ್ರು, ಪೈಪ್ ಕಟ್ ಮಾಡಿಕೊಟ್ಟೆ. ಇದಾದ ಮೇಲೆ ಇನ್ನೊಂದು ಕಸ್ಟಮರ್ ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಪ್ರಾಬ್ಲಮ್ ಏನು ಕೇಳೋಣ ಅಂತ ಕೇಳಿದ್ವಿ. ಅವರು ಗೀಸರ್ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಹೇಳಿ ತೊಗೊಬನ್ನಿ ಅಂತ ಹೇಳಿ ಕಳಿಸಿದ್ದೀವಿ. ಮತ್ತು ಇನ್ನೊಂದು ಕಸ್ಟಮರ್ ಗ್ಯಾಸ್ ಗೀಸರ್ ತೊಗೊಬಂದರು. ಅವ್ರದ್ದು ಬಂದು ಶೆಲ್ ಬಾಕ್ಸು ಹಾಳಾಗಿತ್ತು, ರಸ್ಟ್ ಹಿಡಿದ್ಬಿಟ್ಟಿತ್ತು. ಶೆಲ್ ಬಾಕ್ಸ್ನೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಶೆಲ್ಲು ಬಂದು ಎವ್ರಿಡೇ ಹಾಕ್ಬೇಡಿ, ನಿಪ್ಪೋ ಹಾಕಿ ಅಂತ ಹೇಳಿದ್ದೀವಿ ಸ್ನೇಹಿತರೆ. ಯಾಕೆಂದರೆ ತುಂಬ ಕಂಪ್ಲೇಂಟ್ ನೋಡಿ. ಅವರು ಬೆಳಗ್ಗೆ ತೊಗೊಂಡಿದ್ದಾರದು ಶೆಲ್ಲು ಪ್ರಾವಿಷನ್ ಅಂಗಡಿಗಳಲ್ಲೇ. ಬಟ್ ಅವ್ರು ಹಳೆ ಸ್ಟಾಕ್ ಮಡಗಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದಷ್ಟು ಪ್ರಾವಿಷನ್ ಅಂಗಡಿಯವರು ಕೂಡ ನಿಪ್ಪೋ ಯೂಸ್ ಮಾಡಿ. ಎವ್ರಿಡೇ ತುಂಬ ಕಂಪ್ಲೇಂಟ್ ಇದೆ. ಕಂಪ್ನಿಯವ್ರು ಬೈಕ್ ಹೋಗ್ತಾರೆ, ಇಲ್ಲ ಕಂಪ್ನಿಯವ್ರು ಲಾಭ ಕೊಡ್ತಾರೆ, ಅದನ್ನು ನೋಡಬೇಡಿ. ಕಸ್ಟಮರ್ಗೆ ಏನು ಬೆನಿಫಿಟ್ ಇದೆ, ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಯಾಕೆಂದರೆ ಎವ್ರಿಡೇ ತುಂಬ ಅಂದರೆ ತುಂಬ ಕಂಪ್ಲೇಂಟು ನಮಗೆ. ಅದಕ್ಕೋಸ್ಕರ ನಾವು ಎವ್ರಿಡೇ ತರಿಸಲ್ಲ, ನಿಪ್ಪೋ ಮಾರ್ತೀವಿ. ಸದ್ಯಕ್ಕೆ ನಿಪ್ಪೋ ಚೆನ್ನಾಗಿದೆ. ಆಮೇಲೆ ಅವರು ಒಳಗಡೆ ಸ್ವಿಚ್ ಒಂದು ಹಾಕ್ಕೊಡಿ ಅಂತ ಹೇಳಿದ್ರು. ಸ್ವಿಚ್ ಒಂದು ಹಾಕ್ಕೊಟ್ಬಿಟ್ಟು, ಇನ್ನೊಂದೇನು ಗೊತ್ತಾ ಸ್ನೇಹಿತರೆ, ನಮ್ಮ ಹತ್ರ ಸುಮ್ಮನೆ ಗ್ಯಾಸ್ ಗೀಸರ್ ಎಷ್ಟೊಂದು ಜನ ತೊಗೊಂಬರ್ತಾರೆ. ಶೆಲ್ ಹೋಗಿದ್ರೆ ನಾವು ಶೆಲ್ ಅಷ್ಟೇ ಅಂತ ಹೇಳ್ತೀವಿ. ಯಾಕೆಂದರೆ ಕೆಲವು ಕಡೆ ನೋಡಿದ್ದೀನಿ ನಾನು, ಅಂಗಡಿಗೆ ತೊಗೊಂಡೋದ್ರೆ ಸಾಕು ಕಾಯ್ತಾ ಇರ್ತಾರೆ ಬ್ಲೇಡ್ ಎಳೆಯೋಕ್ಕೆ. ಅದೋಗಿದೆ ಇದೋಗಿದೆ ಏನೇನೋ ಒಂದು ಕತೆ ಹೇಳ್ತಾರೆ. ಶೆಲ್ಲು ಯಾಕೆಂದರೆ ಅವರೇ ಕಸ್ಟಮರೇ ಏನು ಅಂದ್ಬಿಡ್ತಾರೆ. ನೀವು ಕಸ್ಟಮರ್ಗೂ ನಾನು ಹೇಳೋದೇನು ಗೊತ್ತಾ, ಡೈರೆಕ್ಟು ಹೊಸದು ಹಾಕಿದ್ದೀನಿ ಅಂತ ಹೇಳೋಕ್ಕೆ ಹೋಗ್ಬೇಡಿ. ಶೆಲ್ಲು ಚೆಕ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಅದನ್ನು ಬಿಟ್ಬಿಟ್ಟು ನೀವೇ ಒಳ್ಳೆ ಕಾಮಿಡಿ. ಒಳ್ಳೆ ಕಾಮಿಡಿ. ಸಾಮಾನು ಕೊಡ್ಲಿವ ನಿಮಗೆ? ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ಸಾಮಾನು ಕೊಡದೆ ಚೇಂಜ್ ಕೊಟ್ಬಿಡಿದ್ದ. ಲೈಫ್ ಎಲ್ಲಿದೆಯೋ ಅಲ್ಲಿದೆಯೋ ಆರೋಗ್ಯ. ಫ್ಯಾನ್ ಬಂತೇನ್ರಿ? ಯಾವ ಫ್ಯಾನು? ಚಿಕ್ಕದು ಇದು ವಾಲ್ಮಂಟು ಆರ್ಡ್ರ್ ಮಾಡಿದ್ದೀನಿ, ಬರುತ್ತೆ ಒಟ್ಟಿನಲ್ಲಿ ಈ ವರ್ಷ ಆಗಲ್ಲ. ಬೇಸಿಗೆನೇ ಬಂದಿಲ್ಲ ಇರೋಗರು. ಅಗ್ರಮಂಚ ಮಾಡಿ ಈಗ ಹಾಕ್ಬಿಡ್ತೀನಿ ಹಂಗೆ. ನೋಡ್ಬಿಟ್ಟಿದ್ದೀವಿ ಅಲ್ಲ. ಅಮೌಂಟ್ ಕೊಟ್ಟೇ ಇರ್ತೀನಿ. ಸ್ಕೂಟ್ರ್ ಇಲ್ಲೇ ಒಂದೇ ಅಪಾರ್ಟ್ಮೆಂಟ್ ಇಲ್ಲೇ ಬೇಕಿತ್ತ. ದುಡ್ಡು ಕೊಟ್ಟೇ ಇರ್ತೀನಿ. ತಂದು ಕೊಟ್ಟಾಗ ದುಡ್ಡು ಕೊಡಿ, ಕೊಟ್ಟೇ ಕೊಡಿ. ಇಲ್ಲಿ ಒಂದೇ ಸೆಕೆಂಡ್ ಒಂದೇ ಏನ ಸ್ಟಾರ್ ಸ್ಕೂಟ್ರ್ ಅಣ್ಣ. ಒಂದೇ ಸೆಕೆಂಡ್ ನಮ್ಗೆ ಕೆಲಸ ಮಾಡಬೇಕಲ್ಲ ನಾವು. ದುಡ್ಡು ಕೊಟ್ಟೇ ಇರ್ತೀನಿ ಅಣ್ಣ. ನಾನು ತಂದು ಕೊಟ್ಟಾಗ ದುಡ್ಡು ಕೊಡಿ. ಇಲ್ಲೇ ಇದು ಪಕ್ಕದ ಬಿಲ್ಡಿಂಗ್ ಅಣ್ಣ. ಹಿಂಗೆ ಎತ್ಕೊಂಡು ಒಬ್ರು ತಂದ್ಕೊಡಲ್ಲ, ಹಂಗೆ ದುಡ್ಡು ಆಗ್ಬಿಡ್ತಾರೆ. 80 ಕೊಟ್ಟಿದ್ದೀರಾ ಸ್ನೇಹಿತರೆ. ಕಾಸು ತೀಸ್ಕೊಂಡಿದ್ದು ರೀಸನ್ ಬಂದು ಈ ಥರ ಎಷ್ಟೋ ಜನ ನಮಗೆ ನಾಮ ಇಟ್ಟಿದ್ದಾರೆ. ಸ್ಕ್ರೂ ಡ್ರೈವರ್ಗಳು ಯೂಸ್ ತೊಗೊತಾರೆ. ಸ್ಕ್ರೂ ಡ್ರೈವರು ಕಡಿಮೆ ಪ್ಲೇಯರು ಈಸ್ಕೊಂಡಾದ್ಮೇಲೆ ಅವ್ರ ಕೆಲಸ ಆಯಿತು ಅಂದರೆ ಅದ್ರ ಮೇಲೆ ಗಮನನೇ ಇರಲ್ಲ. ಯಾಕೆಂದರೆ ಅವ್ರದ್ದು ಮನೆ ಶಿಫ್ಟಿಂಗೋ ಏನೋ ಒಂದು ಇದ್ದೇ ಇರುತ್ತೆ. ಬಟ್ ನಮ್ಮ ತೊಗೊಂಡೋಗಿರೋ ವಸ್ತುನ ವಾಪಸ್ ಕೊಡಬೇಕು ಅನ್ನೋ ಇದು ಇರಲ್ಲ. ಅದಕ್ಕೋಸ್ಕರ ನಾವು ಅಷ್ಟು ಈಸಿಯಾಗಿ ಕೊಡಲ್ಲ. ನಮಗೆ ಪುಟಾಣಿ ಕಸ್ಟಮರ್ಸು ಬಂದು ಅವರು ಮಾತಾಡೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ನಿಧಾನಕ್ಕೆ. ಫೋನ್ ಇದ್ದರೆ ಇನ್ನೂ ಒಳ್ಳೆಯದು. ಅವ್ರಿಗೆ ತಗೊಂಡೋಗಿ ಕೊಡಿ, ಫ್ರೀಯಾಗಿ ಮಾಡ್ಕೊಡ್ತೀರಲ್ಲ.
ಟೈಟ್ ಮಾಡಬೇಕು. ಒಂಚೂರು ಹಾಫ್ ಮೆಂಟ್ಲಂತೆ. ಇನ್ನೊಂದು ಕಸ್ಟಮರ್ ಅವಾಗಲೇ ಜಾರ್ ಕೊಟ್ಟೋಗಿದ್ರು, ಅದು ರೆಡಿ ಮಾಡಿರಲಿಲ್ಲ, ಮಾಡ್ತಾಯಿದ್ವಿ. ಅವ್ರು ನೋಡಿದ್ರೆ ಕೈಯಲ್ಲಿ ಹುಣ್ಸೆಹಣ್ಣು ಚಿಪ್ಕೊಂಡು ನಿಂತಿದ್ರು. ನಮಗೂ ಬಾಯಲ್ಲಿ ನೀರು ಬರ್ತಾಯಿತ್ತು. ಚೈಲ್ಡ್ ಹುಡ್ ನೆನಪುಗಳು ಚೆನ್ನಾಗಿರ್ತಿತ್ತು. ಅಣ್ಣ ಈ ಥರದ್ದು ಇನ್ನೊಂದು ಚೂರು ಬೇಕಾ ಸ್ಕ್ರೂ ಬೇಕಾದ್ರೆ ಒಂದೇ ಒಂದು ಇದಕ್ಕಿಂತ ಒಂದು ಚೂರು ಇರಲಿ ಅಣ್ಣ. ಆಮೇಲೆ ಗೀಝರ್ ಒಂದು ಕೊಟ್ಟಿದ್ರು ಕಸ್ಟಮರು, ಎಲ್ಲ ಕ್ಲೀನ್ ಮಾಡಿಕೊಡಿ ಅಂತ ಹೇಳಿ. ಯಾಕೆಂದರೆ ಸಿಕ್ಕಾಬಟ್ಟೆ ಸಾಲ್ಟ್ ಕಟ್ಬಿಟ್ಟಿರುತ್ತೆ ಒಳಗಡೆ, ಕಾಯೆಲ್ಲ ಬೇಗ ಹಾಳಾಗೋಗ್ಬಿಡುತ್ತೆ. ಈಗ ವಾಷರ್ ಹಾಕಲು ಲೀಕೇಜ್ ಬರ್ತದಾ? ಮೊದಲು ಲೀಕೇಜ್ ಇತ್ತು ಅನ್ಸುತ್ತಲ್ಲ, ಅಲ್ಲೇ ಇದರಿಂದನೇ ಲೀಕೇಜ್ ನೋಡಿ ಎಮ್ರಿ ಮಾಡಿ ಚೆನ್ನಾಗಿ ನೈಸ್ ಮಾಡ್ಬಿಟ್ಟು ವಾಷರ್ ಹೊಸದಿದ್ರೆ ಹಾಕ್ಬಿಡು. ಇವತ್ತು ಹೇಳೋಕೆ ಭಾನುವಾರ, ಬಟ್ ರೋಡಲ್ಲಿ ಮಾತ್ರ ಒಬ್ಬರು ಜನ ಕಾಣಿಸ್ತಾ ಇಲ್ಲ. ಜನಗಳೇ ಇಲ್ಲ ರೋಡಲ್ಲಿ. ನಮ್ಮದೇ ಹಿಂಗೇನಾ ಇಲ್ಲ ಬೇರೆಯವ್ರದ್ದು ಹೆಂಗಿದೆ, ಹೋಗಿ ನೋಡ್ಕೊಂಬರೋಣ ಬನ್ನಿ. ನೋಡಿ ನನ್ನ ಮಗ ಏನು ಮಾಡ್ತಾವ್ರು ನೋಡಿ, ಮೊಬೈಲಲ್ಲಿ ಕ್ರಿಕೆಟ್ ನೋಡ್ಕೊಂಡು ಕೂತವ್ರೆ. ಹೆಂಗೂರ ವ್ಯಾಪಾರ ಜೋರ? ಜನ ಹೆಂಗಿದ್ರು ಬೆಳಗ್ಗೆಯಿಂದ? ಸಾಯಂಕಾಲ ಬರ್ತಾರೆ 6 ಗಂಟೆ ಆದ್ಮೇಲೆ. ಹೌದಾ? ನನಗೂ ಕಳಿಸು ಹಂಗೆ. ಹಂಗಾರೆ ಸ್ನೇಹಿತರೆ, ಇಲ್ಲಿಗೆ ಮುಗೀತು ನಮ್ಮ ಈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ಸಿಗೋಣ. ಎಲ್ರಿಗೂ ಬಾಯ್ 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 ಸ್ನೇಹಿತರೆ.